ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಮ್ಮ ಚಾನಲಲ್ಲಿ USMS ಅಲ್ಲಿ ಹೊಸ ಅಪ್ಡೇಟ್ ಒಂದು ಬಂದಿದೆ. ಆ ಅಪ್ಡೇಟ್ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಹಾಗೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಹೇಳೋಣ. ಫಸ್ಟ್ USMS ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ನೀವು USMS ನಂಬರ್ ಹಾಕಿ, ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು ನಿಮ್ಮ ಕಾಲೇಜಿಂದ ಕೊಟ್ಟಿರ್ತಾರೆ. ಆ ಯೂಸರ್ ನೇಮು ಮತ್ತು ಆ ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ನ ಫಿಲಪ್ ಮಾಡಿ, ನಂತರ ಅಲ್ಲೇ ಇರುವ ಕೆಳಗಡೆ ಇರುವ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ನಿಮ್ಮ ಕ್ಯಾಪ್ಚುಗಳನ್ನು ಎಂಟರ್ ಮಾಡ್ಕೊಂಡ್ರೆ ಹೋಗಿ. ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು 5 ನಿಮಿಷದಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನಿಮಗೆ OTP ನಂಬರ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಎಂಟರ್ ಒನ್ ಡೇ ಪಾಸ್ಕೋಡ್ ಅಂತ ತೋರಿಸುತ್ತೆ. ಇದೊಂದು ಹೊಸ ರೂಲ್ಸ್ ಫ್ರೆಂಡ್ಸ್. ಏನು ಅಂದರೆ, ನೀವು ಡೈಲಿ USMSಗೆ ಲಾಗಿನ್ ಆಗಬೇಕಾದ್ರೆ ಬೆಳಗ್ಗೆ ಇಲ್ಲ ನೀವು ಯಾವಾಗ ಲಾಗಿನ್ ಆಗ್ತೀರ ಫಸ್ಟ್ ಟೈಮು, ನೀವು OTP ನಂಬರ್ನ ಅಪ್ಲೈ ಮಾಡಬೇಕಾಗುತ್ತೆ, ಜನ್ರೇಟಿಗೆ ಕೊಡಬೇಕಾಗತ್ತೆ. ಜನ್ರೇಟಿಗೆ ಕೊಟ್ಟಿದ ತಕ್ಷಣ ಅದು 90 ಸೆಕೆಂಡ್ಸ್ ಒಳಗೆ ನಿಮಗೆ OTP ನಂಬರ್ನ ತೋರಿಸುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ನೀವು USMSಲ್ಲಿ ಯಾವ ನಂಬರ್ನ ಕೊಟ್ಟಿರ್ತೀರೋ, ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ OTP ಬರುತ್ತೆ. ಅದನ್ನು ನೀವು 90 ಸೆಕೆಂಡ್ಸ್ ಒಳಗೆ ಫಿಲಪ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಿಮಗೆ ಡೈಲಿ ನೀವು ಲಾಗಿನ್ ಆಗೋಕ್ಕಿಂತ ಮುಂಚೆ OTP ನಂಬರ್ನ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಡೈಲಿ OTP ನಂಬರ್ ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಡೈಲಿ ದಿನಕ್ಕೊಂದ್ಸತಿ ನಂಬರ್ನ ಸೆಂಡ್ ಮಾಡ್ಕೊಬೇಕು, ಅದನ್ನ ಹಾಕಬೇಕು ಮತ್ತು ಲಾಗಿನ್ ತಗೊಬೇಕಾಗಿರುತ್ತೆ. ಕೆಲವೊಬ್ಬರಿಗೆ OTP ನಂಬರ್ ಮೆಸೇಜು ಬರ್ತಾ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಇದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.